ಉದರುಶನ ಚಕ್ರಾದಿಸುರಯುತ ಬುಧನು ತಾನಭಿಮನ್ಯುವೆನಿಸುವ ಬುಧನಿಗಿಂದಶ್ವಿನಿ ಭಾರ್ಯ ಶಲ್ಯಮಾಗಧರ. ಉದರ ಜೋಷಾದೇವಿಗಿಂತಲಿ ಅಧಮನೆನಿಪ ಶನೈಶ್ಚರನು ಶನಿಗಧಮ ಪುಷ್ಕರ ಕರ್ಮಪನು ಎನಿಸುವನು ಬುಧರಿಂದ. ಸ್ಮರಾಮಿ ಭವಸಂತಾಪ ಹಾನಿದಾಮೃತ ಸಾಗರಂ ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗಾವಲೋಕನಂ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಬೃಹತ್ ತಾರತಮ್ಯ ಸಂಧಿ ಪದ್ಯ 39. ಸುದರ್ಶನ ಶಕ್ರಾದಿಸುರಯುತ ಬುಧನು ತಾನಭಿಮನ್ಯು ಎನಿಸುವ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಬುಧ, ಉಷಾದೇವಿಯರ ಅವತಾರಗಳು, ಶನೈಶ್ಚರ, ಪುಷ್ಕರ ಇವರ ವಿಚಾರ ತಿಳಿಸುತ್ತಾರೆ. ಶ್ರೀಹರಿಯ ಚಕ್ರಾಯುಧಕ್ಕೆ ಸುದರ್ಶನ ಎಂದು ಹೆಸರು. ಈ ಚಕ್ರಾಭಿಮಾನಿಯು ಮನ್ಮಥನು. ಚಕ್ರ ಇಂದ್ರದೇವರು, ಆದಿಶಬ್ದದಿಂದ ಚಂದ್ರ, ಅಶ್ವಿನಿ ದೇವತೆಗಳು, ವಾಯುದೇವರು, ರಮಾದೇವಿಯರು ಈ ದೇವತೆಗಳು ಗ್ರಾಹ್ಯ. ಬುಧ ಬೃಹಸ್ಪತ್ಯಾಚಾರ್ಯರ ಪತ್ನಿ ತಾರೆಯಲ್ಲಿ ಚಂದ್ರನಿಂದ ಪುತ್ರನಾಗಿ ಅವತರಿಸಿದನು. ನವಗ್ರಹಗಳಲ್ಲಿ ಒಬ್ಬನು. ಬುಧನು ಇಲಾ ಎಂಬಾಕೆಯಲ್ಲಿ ಪುರೂರವ ಎಂಬ ಪುತ್ರನನ್ನು ಪಡೆದನು. ಇಂತಹ ಬುಧನು ಇಂದ್ರ ಕಾಮಾದಿಗಳ ದೇವತೆಗಳ ಆವೇಶಯುಕ್ತನಾದವನು. ಅಶ್ವಿನಿ ಭಾರ್ಯ. ಅಶ್ವಿನಿ ದೇವತೆಗಳು ನಾಸತ್ಯ ಮತ್ತು ದಸರಾ ಅವರ ಪತ್ನಿ ಉಷಾದೇವಿ. ಈ ಉಷಾದೇವಿಗೆ 2 ಅವತಾರಗಳು. ಮದ್ರ ದೇಶಾಧಿಪತಿಯಾದ ಶಲ್ಯರಾಜನ ಪುತ್ರಿಯಾಗಿ ಜನಿಸಿದಳು. ಶಲ್ಯನು ಋತಾಯನನೆಂಬ ರಾಜನ ಪುತ್ರ. ಪಾಂಡುರಾಜನ ಕಿರಿಯ ಪತ್ನಿ ಮಾದ್ರೀದೇವಿ ಈತನ ಸೋದರಿ. ಇದರಿಂದ ಪಾಂಡವರಿಗೆ ಶಲ್ಯನು ಸೋದರ ಮಾವನಾಗಬೇಕು. ಶಲ್ಯನಿಗೆ ಕರೇಣುಮತಿ ಎಂಬ ಪುತ್ರಿಯು ಜನಿಸಿದಳು. ಈಕೆ ಉಷಾದೇವಿಯ ಅವತಾರಳು. ಶಲ್ಯ ಪುತ್ರಿಯನ್ನು ನಕುಲನು ಅಶ್ವಿನಿ ದೇವತೆಯ ಅವತಾರನು ವರಿಸಿದನು. ಮಗಧ ರಾಜನ ಅಧಿಪತಿಯಾದ ಜರಾಸಂಧನ ಪುತ್ರಿಯಾಗಿ ಉಷಾದೇವಿ ಅವತರಿಸಿದಳು. ಶ್ರೀಕೃಷ್ಣನ ಕೃಪೆಯಿಂದ ಭೀಮಸೇನ ದೇವರು ಜರಾಸಂಧನನ್ನು ಸಂಹರಿಸಿದ ನಂತರ ಜರಾಸಂಧನ ಪುತ್ರನಾದ ಸಹದೇವನು ಭೀಮಸೇನ ದೇವರಿಗೆ ಒಂದು ದಿವ್ಯ ರಥವನ್ನು ಮತ್ತು ತನ್ನ ತಂಗಿಯಾದ ವಿಜಯ ಎಂಬ ಕನ್ಯೆಯನ್ನು ಕೊಟ್ಟು ಅವರಿಗೆ ಶರಣಾದನು. ಜರಾಸಂಧನ ಪುತ್ರನು ಏಕಾದಶ ರುದ್ರಗಣಕ್ಕೆ ಸೇರಿದ ಪತ್ರತಾಪನೆಂಬ ರುದ್ರನ ಅವತಾರನು. ಭೀಮಸೇನ ದೇವರು ವಿಜಯೆಯನ್ನು ತಮ್ಮ ತಮ್ಮನಾದ ಸಹದೇವನಿಗೆ ಕೊಟ್ಟು ವಿವಾಹ ಮಾಡಿದರು. ಇದರಿಂದ ಅಶ್ವಿನಿ ದೇವತೆಗಳ ಭಾರ್ಯೆ ಉಷಾದೇವಿಯು ಶಲ್ಯಪುತ್ರಿಯಾಗಿ ಅವತರಿಸಿ ನಕುಲನ ಪತ್ನಿಯಾಗಿಯೂ ಜರಾಸಂಧನ ಪುತ್ರಿಯಾಗಿ ಅವತರಿಸಿ ಸಹದೇವನ ಪತ್ನಿಯಾದಳು. ಈ ವಿಷಯವನ್ನು ದಾಸರಾಯರು ಶಲ್ಯ ಮಾಗಧರ ಉದರಜ ಉಷಾದೇವಿ ಎಂದಿದ್ದಾರೆ. ಶನೈಶ್ಚರ. ಶನೈಶ್ಚರನು ಪೃಥ್ವಿ ತತ್ವಕ್ಕೆ ಅಭಿಮಾನಿಯು. ಶನೈಶ್ಚರನು ಉಷಾದೇವಿ ಬುಧರಿಗಿಂತ 2 ಗುಣಗಳಿಂದ ಅಧಮನು. ಪುಷ್ಕರ. ಈತನು ಸತ್ಕರ್ಮಾಭಿಮಾನಿ ದೇವತೆಯು. ಪುಷ್ಕರನು ಶನೈಶ್ಚರನಿಗಿಂತ ಅವರನು ಎಂದು ಜ್ಞಾನಿಗಳು ತಿಳಿಯುತ್ತಾರೆ. ಹೀಗೆ ಮನ್ಮಥ ಇಂದ್ರಾದಿ ದೇವತೆಗಳ ಆವೇಶಯುಕ್ತನಾದ ಚಂದ್ರನ ಪುತ್ರ ಬುಧ, ನಂತರ ಶಲ್ಯ ಜರಾಸಂಧರ ಪುತ್ರಿಯಾಗಿ ಅವತರಿಸಿದ ಅಶ್ವಿನಿ ದೇವತೆಗಳ ಪತ್ನಿ ಉಷಾದೇವಿ, ತದನಂತರ ಪೃಥ್ವಿ ತತ್ವಾಭಿಮಾನಿ ಶನೈಶ್ಚರ, ನಂತರ ಕರ್ಮಾಭಿಮಾನಿ ದೇವತೆ ಪುಷ್ಕರ. ಈ ರೀತಿ ತಾರತಮ್ಯ ಕ್ರಮವನ್ನು ತಿಳಿಯಬೇಕು ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.